ಲೇ ನನ್ನನ್ನು ಬಿಟ್ಬಿಡಲೇ, ನನಗೂ ಹೆಂಡತಿ ಮಕ್ಳವ್ರಲೇ, ನನ್ನನ್ನು ಬಿಟ್ಬಿಡ, ನನ್ನನ್ನು ಸಾಯಿಸ್ಬೇಡ. ಇಲ್ಲಲೇ ನಿನ್ನ ಸಾಯಿಸ್ತೀನಿ ನಾನು, ನಿನ್ನಂತೂ ಬಿಡಲೇ. ಲೇ ಬೇಡಲೇ, ಸಾಯಿಸ್ಬಿಡಲೇ. ಲೇ ನಿನ್ನ ಸಾಯಿಸ್ತೀನಾ? ಅಲ್ಲ ಇಲ್ಲಿ ಕೆಲ್ಸಕ್ಕೆ ಬಂದು ಸೇರ್ಕೊಂಡಿರೋದು ನಂಗೇನ ಹೇಳ್ತೇನೆ ನೀನು? ಯಾವನವನ? ಯಾರ ನೀನು? ನಾನು ಲೇ ನಾಗನ ರವ್ಯನೋ? ನಾನು ಮಗನೇ ನನ್ನ ಜೊತೆಗೆ ಜೈಲಾಗ ಚೆನ್ನಾಗಿ ಇದ್ಬಿಟ್ಟು ತಿನ್ಕೊಂಡು ಅಲ್ಲ ಇಲ್ಲಿ ಬಂದು ಕೆಲ್ಸಕ್ಕೆ ಸೇರ್ಕೊಂಬಿಟ್ಟು ಒಂದು ಫೋನ್ ಏನೋ ಮಾಡಿದ್ದೇನೆ ನಂಗೆ. ಲೈ ಎತ್ತಿರ್ಬೇಕು ನನ್ನ ಮಗನೇ. ಅಯ್ಯ ನೀನು ಆಗ್ತೀನಿ ನೋಡ್ಕೊ ಈ ಕಡೆಯಿಂದ. ಲೆಗ್ಗುಪ್ ನನ್ನ ಮಗನೇ, ಏನಾಯ್ತು ನಿಂದು ಲೈ ವೇಷ? ಲೈ 2 ದಿವಸದಿಂದ ಇಲ್ಲೇ ತಿರುಗ್ತಾ ಇದ್ದಲ್ಲ ಲೈ. ನಾನೇಳ್ಕೊ ಬರಲಿ 2 ದಿವಸದಿಂದ ಇಲ್ಲಿಗ? ಇವಾಗ ಬಂದಿದ್ದು ನಾನು. ಊರಕ್ಕೆ ಹೋಗಿದ್ನಿ, ಕೇಳಿದ್ನಿ ಎತ್ತೋದು ನೀವು ನರೋಗ್ಯನೋ ಅಂತ. ಅಯ್ಯೋ ಅದೆಲ್ಲೋ ಯಾವುದೋ ಊರ ಹತ್ರ ಎಸ್ಟೇಟ್ ನೋಡ್ಕೊಂಡು ಅಲ್ಲೇ ಇದ್ದೋಗ್ಬಿಟ್ಟವನೆ, ಯಾವಾಗ ವಾರಕ್ಕೂ 15 ದಿವ್ಸಕ್ಕೂ ಬರ್ತಾನೆ ಅಂತಂದ್ರು. ನನ್ನ ಮಗನ ನಿಂಗೆ ಆಟ ಆಡಿಸ್ಬೇಕು ಅಂತ ಬನ್ನಿ. ಲೇ ಹೋಗಲೇ ಹೋಗ, ಎಷ್ಟು ತಿಂಗಳು ಬಿದ್ದೋಗಿದ್ದೀನಿ ತಿಳತೇನೆ ನಾನು. ಏನಾಯ್ತು ನಿನ್ನ ವೇಷ ಲೇ? ಹಿಂಗೆ ರೆಡಿ ಮಾಡೋಕೆ 1,000 ರೂಪಾಯಿ ಕೊಟ್ಟನಲ್ಲೇ, ನೋಡೋಕೆ ಗುರ್ತ ಸಿಕ್ತಿದ್ದಂಗೆ ರೆಡಿ ಮಾಡೋರು ನನ್ನ. ಅಯ್ಯ ನೀನು ಬಾಯಿಗೆ ಮುನ್ನಾಕ ನನ್ನನ್ನು ಗೋಳ ಹಾಕೊಳಕ್ಕೆ ಹಿಂಗೆ ರೆಡಿಯಾಗಿ ಬಂದೇನಾ? ಹೂನಲ್ಲೇ ಲೇ ಅಲ್ಲಲೇ ಯಾರೋ 2 ದಿವಸದಿಂದ ಇಲ್ಲೇ ಓಡಾಡ್ತಾ ಇದ್ರು, ಅದಕ್ಕೆ ನೀನೇನು ಅಂದ್ಕೊಂಡು ಕೇಳಿದ್ನೆ. ಯಾರೋ ಓಡಾಡ್ತಾವ್ರಲೇ ಹಗಲು ರಾತ್ರಿ ಕೂಡ? ಯಾರೋ ಏನೋ ನಂಗೇನೋ ತಿಳಿದು ನೀನು ನೋಡಬೇಕು ಅನಿಸ್ತು, ಅದು ಬಂದ್ಬಿಟ್ಟು ನಾನು ನಿಂಗೆ ಅಷ್ಟು ಗೋಳ ಹಾಕೊಬೇಕು ಅಂತ ಅಂದ್ಕೊಂಡೆ ಬಂದಿದ್ದು ನಾನು. ಹೆಂಗಿದೆ ಆರೋಗ್ಯ? ಅಯ್ಯ ಹೋಗು ನಿನ್ನ ಮಕ ಮುಚ್ಚೋಗ ಹೋಗು. ಅಲ್ಲಲೇ 1 ನಿಮಿಷ ಪಟ್ಟಿಗೆ ಎಷ್ಟು ಆಟ ಆಡಿಸ್ಬಿಟ್ಟ ನನ್ನ. ಕೂತ್ಕೊ ಬರ. ಲೇ ಒಳ್ಳೆ ಜಾಗಕ್ಕೆ ಬಂದು ಸೇರ್ಕೊಂಡಿದ್ಯಾ ಬಿಡಲೇ, ಒಳ್ಳೆ ಜಾಗಕ್ಕೆ ಸೇರ್ಕೊಂಡಿದ್ಯಾ ನೀನು. ಸಂಬಳ ಎಲ್ಲ ಕರೆಕ್ಟಾಗಿ ಕೊಡ್ತಾರೇನಾ? ಹ್ಞೂ ಸಂಬಳಕ್ಕೆ ಏನು ತೊಂದರೆ ಇಲ್ಲಪ್ಪ, ಪಾಪ ಕೊಡ್ತಾಳೆ ಅಮ್ಮನ ಮೇಡಮ್ ಇರೋದು ಕೊಡ್ತಾಳೆ. ನಾನು ಏನು ಅಷ್ಟು ಇಷ್ಟು ಹಲಸಿನಕಾಯಿಗಳು ಮಾವಿನಕಾಯಿಗಳು ಮಾರ್ಕೊಳೋದು ನಮ್ಮ ಕೈ ಸೇಳ್ಕೊ ಬಿಡೋಕ್ಕಾಗ್ತದೇನಾ? ಅದು ಸರಿಯೇನೋ ನಿನ್ನ ಮೊದಲೇ ಕಳಬಡ್ಡಿ ನನ್ನ ಮಗನು. ಹೆಂಗೂ ನೀನು ನಿನ್ನ ಮಕ್ಕಳು ಹೋಗಪ್ಪ, ಏನು ಒಳ್ಳೆ ರಾಜರ ಮನೆಗೆ ಸೇರಿಬಿಟ್ರೆ. ಅಲ್ಲ ಒಂದು ಫೋನ್ ಮಾಡೋದೇನೋ ಬೇಡನೋ ನಿನ್ನನ್ಕ? ಹಿಂಗೆ ನನ್ನ ಹತ್ರ ಫೋನೇ ಇಲ್ಲಲೇ, ಫೋನ್ ಏನಕ್ಕೆ ಅಂತ ತಗೊಟ್ಟಿಲ್ಲ. ಮನೆಗೆ ಏನು ಬಿಡಪ್ಪ, ದಡ್ಡಿಗೆ ದುಡ್ಡು ಕಾಸು ಎಲ್ಲ ಏನು ಕೊರತೆ ಇಲ್ಲ ನಂಗೆ. ದಿನಕ್ಕೆ 1,000 ರೂಪಾಯಿ ಕೊಟ್ಬಿಡ್ತಾಳೆ, ಆರಾಮಾಗಿ ಎಷ್ಟು ಬೇಕು ಅಷ್ಟು ಖರ್ಚು ಮಾಡೋದು, ಎಣ್ಣೆ ಹೊಡ್ಕೊಳೋದು. ಇನ್ನೇನು ಮನೆಗೆ ಹೋಗಿ ಮಾತುಗೀತ ಆಡೋಂಗಿಲ್ಲ, ಅಷ್ಟು ತಿನ್ಬಿಟ್ಟು ಸೈಲೆಂಟಾಗಿ ಹೋಗಿ ಮಲ್ಕೊಂಬಿಡ್ಬೇಕು. ಮಾತುಗೀತ ಆಡಿದ್ರೆ ನನ್ನ ಹೆಂಡ್ರು ನನ್ನ ಮಕ್ಕಳು ಹತ್ತೊಲೆ ಕಿತ್ತಾಕ್ಬಿಡ್ತಾರೆ. ಸೈಲೆಂಟಾಗಿ ಹೋಗಿ ಮಲ್ಕೊಂಬಿಡ್ತೀನಿ ಅಂತ. ಲೇ ಇವತ್ತು ಎಣ್ಣೆ ಪಾರ್ಟಿ ಮಾಡೋಣಲ್ಲೇ, ಈಗ ಎಷ್ಟು ದಿನ ಆಯ್ತಲ್ಲೇ ನಿನ್ನ ಜೊತೆಗೆ ಎಣ್ಣೆ ಕುಡ್ತು? ಅಯ್ಯ ಅದಕ್ಕೇನಂತೆ ನಡಿಯ, ನಡಿ ಎಣ್ಣೆ ತಗೊಂಬಂದು ಕುಡಿದು ಮಜಾ ಮಾಡಿಬಿಡ ನಡಿಯ. ಇವತ್ತು ನೀನು ಇಲ್ಲೇ ಕುತ್ಕೊಂಡಿರು, ನಾನು ತಗೊಂಬರ್ತೀನಿ. ನೀನು ಬಂದರೆ ಆಮೇಲೆ ಬೈದಿದ್ದಾಳು. ಹೂನಲ್ಲೇ ಬೈತಾಳೆ, ಹೋಗು ತಗೊಂಬೋಗಿ. ನೀನು ಕಾಸು ಏನು ಬೇಕಾ? ಅದೇ ಕಾಸು ನನ್ನ ಹತ್ರ. ಒಂದಷ್ಟು ಚಿಪ್ಸು ಉಪ್ಪಿನಕಾಯಿ ಎಲ್ಲ ತಗೊಂಬರ. ಹ್ಞೂ ಅಯ್ಯೋ ಊಟನೂ ಎತ್ಕೊಂಬರ್ತೀನಿರೋ. ಅದೆಲ್ಲ ನಿಂಗೆ ಮನೆ ಮಠ ಏನು ಕೊಟ್ಟವ್ರೆ? ಇಲ್ಲ ಕೊಟ್ಟವ್ರೆ, ಅದೇ ತಗೊಂಬೋಗು. ಬಿರಿನ ಹೋಗ. ಸರಿ ಓದ್ತೀನಿರು. ಅಯ್ಯೋ ಒಳ್ಳೆ ನಾಗು ನೀವು. 1 ನಿಮಿಷಕ್ಕೆ ಗುಂಡಿಗೆ ಹೊಡೆದೈತು ಹೋಗು ಇವನಿಂದ. ಅಯ್ಯೋ ಮಾತಾಡ್ತಾರಮ್ಮ, ಮಾತಾಡ್ತಾರೆ. ಇನ್ನೊಂದು ಸ್ವಲ್ಪ ದಿವಸ ಡಾಕ್ಟ್ರು ದಿನ ಬಂದು ನೋಡ್ತಾವ್ರಲ್ಲ, ಬೇಗ ಹುಷಾರಾಗ್ಬಿಡ್ತಾರೆ ಪಾಪ, ಅವಾಗ ಮಾತಾಡ್ತಾರೆ. ಚಿನ್ನು 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 ಏನು ಪಾಪ? ಇಲ್ಲೇ ಇದ್ದೀನಿ, ಜ್ಯೂಸ್ ತಗೊಂಬರಲ್ಲ ಪಾಪ? ಪಮ್ಮಿ ಚಿನ್ನು ಚಿನ್ನು. ಏನು ಪಾಪ ಇಲ್ಲೇ ಇದ್ದೀನಿ. ಮೈಕಲ್ ಇವಾಗ ಹೆಂಗೈತಪ್ಪ ನಿಂಗೆ? ತಲೆನೋವೆಲ್ಲ ವಾಸಿನ? ತಲೆ ಬರ ಇಲ್ಲ? ಮಾತಾಡೋಕ್ಕಾಗುತ್ತಪ್ಪ? ಹೆಂಗನಿಸ್ತೈತಿ ಇವಾಗ? ಚಿನ್ನು 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 ಇಲ್ಲೇ ಇದ್ದೀನಿ ಪಾಪ. ಹೇಳು ಪಾಪ. ಚಿನ್ನು ಪಮ್ಮಿ. ಮೈಕಲ್ ನಾನು ಇಲ್ಲೇ ಇದ್ದೀನಿ, ಏನು ಬೇಕು? ಜ್ಯೂಸ್ ಏನಾದರೂ ಕುಡಿತೀರಾ ಪಾಪ? ಜ್ಯೂಸ್ ಕುಡಿತೀರಾ ಪಾಪ? ತರ್ಲಾ ಪಾಪ? ಮಾತಾಡು ಪಾಪ, ಮಾತಾಡು ಪಾಪ. ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರ ಪಪ್ಪ ಜೊತೆ ಬರ್ತಾರೆ, ಮಾತಾಡು ಪಾಪ. ನನ್ನ ಕಾರಲ್ಲಿ ಸ್ಕೂಲ್ ಕರ್ಕೊಂಡು ಬಿಡಿ ಪಾಪ. ಎದ್ದೇಳಿ ಪಾಪ. ಪಾಪ ಪಾಪ. ಚಿನ್ನು ಅಳ್ಬಾರ್ದಮ್ಮ, ಯಾಕೆ ಮಗನ ಹೇಳ್ತಾ ಇರೋದು ನೀನು? ಅಳ್ಬಾರ್ದು, ಇನ್ನೊಂದು ಸ್ವಲ್ಪ ದಿವಸ ಪಾಪ ಸರಿ ಹೋಗ್ತಾರೆ ಆಯಿತಾ? ಸ್ಕೂಲ್ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಬರ್ತಾರೆ, ನಿನ್ನ ಜೊತೆ ಆಟ ಆಡ್ತಾರೆ. ಅಳ್ಬಾರ್ದಮ್ಮ, ಅಳ್ಬಾರ್ದು, ವಾಸಿ ಆಗುತ್ತೆ ಪಪ್ಪಗೆ. ಯಾಕೆ ಅಳ್ತಾ ಇರೋದು ನೀನು? ಅಳ್ಬಾರ್ದು ಚಿನ್ನಿ. ಚಿನ್ನು ಚಿನ್ನು ಹೇಳಿ ಪಪ್ಪ. ಪಪ್ಪ ಎದ್ದೇಳಿ ಪಪ್ಪ. ನಂಗೆ ಅಳು ಬರ್ತೈತೆ ಪಪ್ಪ, ನೀವು ಹಿಂಗೆ ಮಾಡ್ಕೊಂಡಿದ್ರಿ ನಂಗೆ. ಎದ್ದೇಳಿ ಪಪ್ಪ. ಅಳ್ಬಾರ್ದು, ಸುಮ್ಮನೆರಮ್ಮ, ಸರಿ ಹೋಗ್ತಾರೆ ಪಾಪ. ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾವ್ರಲ್ಲ, ಒಂದು ಸ್ವಲ್ಪ ದಿವಸ ಸರಿ ಹೋಗ್ತಾರೆ. ನೀನು ಅಳ್ಬಾರ್ದು, ಸುಮ್ಮನೆರು. ಮಾಮ್ ಏನಪ್ಪ? ಏನು? ಇಲ್ಲೇ ಇದ್ದೀನಿ ನೀವು ಮಲ್ಕೋಪ್ಪ, ನಿದ್ದೆ ಮಾಡು. ಚಿನ್ನು ಅಳ್ಬಾರ್ದು ಕಂದ, ಅಳ್ಬಾರ್ದು. ನಿನ್ನ ಹತ್ರ ನಿನ್ನ ಅಪ್ಪನೂ ಅಳುತ್ತೆ, ನೀನು ಅಳ್ಬಾರ್ದು.
ಏನು ಹೇಳಿದಮ್ಮ ಪಮ್ಮಿ ಡಾಕ್ಟ್ರು? ಇನ್ನೂ ಒಂದು ಸ್ವಲ್ಪ ದಿವಸ ಟೈಮ್ ತಗೊಳ್ಳಂತಂದತ್ತೆ. ಎಷ್ಟು ದಿನ ಅಂತಂದರೆ ಹೇಳೋಕ್ಕಾಗಲ್ಲ, 6 ತಿಂಗಳಾದರೂ ಆಗ್ಬೋದು, ವರ್ಷ ಆದರೂ ಆಗ್ಬೋದು ಅಂತ ಹೇಳ್ತಾ ಇದ್ದಾರತ್ತೆ. ನಂಗೇನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲೋದ್ನಮ್ಮ ನಿಮ್ಮಣ್ಣ? ಇವ್ರಿಗೆ ಮೆಡಿಷನ್ ಖಾಲಿ ಆಗಿತ್ತು ಅತ್ತೆ, ಅದು ತೊಗೊಂಬರಕ್ಕೆ ಹೋಗಿದ್ದಾರೆ. ರೀಟಾ ಸಂಜಯ್ ಎಲ್ಲಿ ಅತ್ತೆ? ರೀಟಾ ಎಲ್ಲ ಹೊರಗಡೆ ಹೋದ್ಲು, ಸಂಜಯ್ ಮತ್ತು ನಿಮ್ಮ ಮಾವ ಆಫೀಸ್ಗೆ ಹೋದ್ರಮ್ಮ. ಅತ್ತೆ ನನಗನ್ಸಿದ ಪ್ರಕಾರ ಇಂಡಿಯಾಗೆ ಕರ್ಕೊಂಡು ಹೋಗ್ಬಿಡೋಣ ಅಂತ. ನಾವಿದ್ದಿದ್ದ ಮನೆಯಲ್ಲೇ ಇದ್ದರೆ ಏನಾದರೂ ನೆನಪಾಗುತ್ತಾ, ಓಡಾಡ್ತಾ ಇದ್ದಿತ್ತು ಮತ್ತು ಮಾತಾಡ್ತಾ ಇದ್ದಿತ್ತು ಅಂತ ನನಗೆ ಅನಿಸ್ತಾ ಇದೆ ಅತ್ತೆ. ಬೇಡಮ್ಮ ಬೇಡ, ಸ್ವಲ್ಪ ವಾಸಿ ಆಗಲಿ, ಆಮೇಲೆ ಬೇಕಾದ್ರೆ ಕರ್ಕೊಂಡು ಹೋದ್ರೆ ಆಯಿತು. ಬೇಡ ಸುಮ್ಮನೆರಮ್ಮ. ಇಲ್ಲೇ ಟ್ರೀಟ್ಮೆಂಟ್ ಚೆನ್ನಾಗಿದೆಯಲ್ಲ? ಹ್ಞೂ ಅತ್ತೆ, ಟ್ರೀಟ್ಮೆಂಟ್ ಬಗ್ಗೆ 2 ಮಾತೇ ಇಲ್ಲ. ಟ್ರೀಟ್ಮೆಂಟ್ ಮಾತ್ರ ತುಂಬಾ ಚೆನ್ನಾಗಿದೆ ಅತ್ತೆ. ತೊಗೊಂಬಂದ್ರಣ್ಣ ಮೆಡಿಸನು? ಹ್ಞೂ ತೊಗೊಂಬನ್ನಮ್ಮ. ಏ ಮೈಕಲ್, ಮೈಕಲ್ ಎದ್ದೇಳ ಎದ್ದೇಳ. ಹಿಂಗೆ ಮಲ್ಕೊಂಡಿದ್ರೆ ಹೆಂಗೋ ನೋಡೋ ನಿನ್ನ ಮಗನು? ಹಾಂ, ಹೆಂಗೋ ನೋಡಲ್ಲ ನಿನ್ನ ಮಗನು? ಏನೂ ಇಲ್ಲಪ್ಪ, ಯಾವಾಗಲೂ ಹಂಗೆ ನೋಡ್ಕೊಂಡೇ ಇರ್ತಾನೆ. ಚಿನ್ನು ಪಮ್ಮಿ ಒಂದೊಂದ್ಸರಿ ನನ್ನನ್ನು ಕರಿತಾನೆ ಬಿಟ್ಟರೆ ಬೇರೆ ಮಾತೇ ಇಲ್ಲ. ಯಾವಾಗಲೂ ಹಿಂಗೆ ಇರ್ತಾನೆ. ಏನು ಮಾಡ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲ ಆಂಟಿ, ಸರಿ ಹೋಗ್ತಾನೆ ಬಿಟ್ಟರೆ, ಡಾಕ್ಟ್ರ್ ಹೇಳಿದ್ದಾರೆ ಬೇಗ ಸರಿ ಹೋಗ್ತಾನೆ ಅಂತ. ಭದ್ರಪ್ಪನ ಕೊಲೆ ಮಾಡ್ತಾ ಸಿಕ್ತಾರಂತೇನಮ್ಮ? ಹಾಂ, ಸತ್ತೋಗಿಲ್ಲ ಅಂತಣ್ಣ ಭದ್ರಪ್ಪ, ಬದುಕಿದಾನಂತೆ, ಆದರೆ ಮಾತಾಡೋಕ್ಕಾಗ್ತಾ ಇಲ್ವಂತೆ. ಆಗ ಸಂಗೀತ ನನ್ನ ಫ್ರೆಂಡು ಚಿನ್ನು ಅವ್ರ ಹತ್ರ ಇದ್ನಲ್ಲ, ಅವರ 2ನೇ ಹಸ್ಬೆಂಡು ಮತ್ತು ಇನ್ಯಾರೋ ಲೇಡೀಸ್ ಅಂತೆ, ಅವರಂತೆ ಮಾಡಿರೋದು. ಸಿಂಚು ಅರೆಸ್ಟ್ ಮಾಡಿದಾರಂತೆ, ಸ್ಟೇಷನಲ್ಲಿ ಇದ್ದಾರಂತೆ. ಭದ್ರಪ್ಪನಿಗೆ ಏನು ತೊಂದರೆ ಆಗಿಲ್ಲ ಅಣ್ಣ. ನನ್ನ ಮಗನ ಸತ್ತೋಗಿದ್ದಿದ್ರೆ ಚೆನ್ನಾಗಿರುತ್ತಲ್ಲಮ್ಮ ಪಮ್ಮಿ. ಹಾಂ, ಫಸ್ಟ್ ಅವನ ಹತ್ರ ದುಡ್ಡು ಎಲ್ಲಿದೆ ಅಂತ ಬಾಯಿ ಬಿಡಿಸ್ಕೊಬೇಕಣ್ಣ. ಹ್ಞೂ ಬಾಯಿ ಬಿಡಿಸ್ಕೊಬೇಕು. ಏನು 80 ಲಕ್ಷ ಅಂದರೆ ಸುಮ್ಮನೆನೇನಮ್ಮ? ಚಿನ್ನು ಬಾಯ್ಲೆ. ಏನು ಮಮ್ಮ? ನೀನು ಹಂಗೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ನಗ್ನಗ್ತಾ ಇರಬೇಕು. ಹಾಂ, ಬಂದು ಅಪ್ಪನ ಅವಾಗ ಮಾತಾಡಿಸ್ತಾ ಇರ್ಬೇಕು ನೀನು. ನೀನೇ ಹಿಂಗೆ ಸಪ್ಪು ಕೂತ್ಕೊಂಡ್ರೆ ಹೆಂಗೆ ಹೇಳು, ಅಪ್ಪಗೆ ಹೆಂಗೆ ವಾಸಿ ಆಗ್ತೈತೆ? ಪಪ್ಪ ಏನು ಮಾತಾಡ್ತಾ ಇಲ್ಲ ಮಮ್ಮ. ಮಮ್ಮ ನಂಗೆ ಜಾಸ್ತಿ ಅಳು ಬರ್ತೈತೆ ಮಮ್ಮ. ಪಪ್ಪ ಮಾತಾಡೋದು ಯಾವಾಗ ಮಮ್ಮ? ಮಾತಾಡ್ತೈತಮ್ಮ, ಮಾತಾಡ್ತೈತೆ. ನೀನು ಭಯ ಪಡಬಾರ್ದು, ನೀನು ಖುಷಿಯಾಗಿರ್ಬೇಕಮ್ಮ. ನಿನ್ನ ನೋಡಿ ಪಪ್ಪ ಬೇಗ ಹುಷಾರಾಗಬೇಕು, ಆಯಿತಾ? ಅವಾಗ ಬಂದು ಪಪ್ಪನ ಮಾತಾಡ್ಸೋದು, ಆಮೇಲೆ ನಗ್ಸೋದು ಎಲ್ಲ ಮಾಡ್ಬೇಕು ನೀನು. ಪಪ್ಪ ಸೈಲೆಂಟಾಗಿ ಅವ್ರೆ ಅಂತ ಹೇಳ್ಬಿಟ್ಟು ಹಂಗೆ ಬಿಡೋದಲ್ಲ. ಹೌದಾ ಮಮ್ಮ? ಹಂಗೆ ಬಿಡಬಾರ್ದು, ಪಪ್ಪನ ಮಾತಾಡಿಸ್ತಾ ಇರಬೇಕು. ಅತ್ತೆ ಒಂದು ಸ್ವಲ್ಪ ಊಟ ಮಾಡಿ ನಡೀರತ್ತೆ. ಅಣ್ಣ ನಡೀರಿ. ಪಾಪ ಹೇಗಲ್ಲ ಪಾಪ? ಮಾತಾಡೋ ನೀನು. ಚಿನ್ನು ಚಿನ್ನು, ಏನು ಪಾಪ? ನಿಂಗೆ ಏನು ಬೇಕು ಪಾಪ? ಜ್ಯೂಸ್ ಬೇಕಾ? ಹಾಂ, ಜ್ಯೂಸ್ ತಗೊಂಬರಲ್ಲ ಪಾಪ? ಅಮ್ಮನಿಗೆ ಹೇಳಿ. ಪಾಪ ಜಾನು ನೋಡಬೇಕು ನೀನು. ಜಾನು ಎಷ್ಟು ಕ್ಯೂಟ್ ಅವಳೆ ಗೊತ್ತಾ? ಎಷ್ಟು ಚೆನ್ನಾಗವಳೆ ಅವಳು. ಹಾಂ, ನೀನು ಜಾನು ನೋಡಲ್ಲ ಪಾಪ? ಜಾನುಗೆ ವಿಡಿಯೋ ಕಾಲ್ ಮಾಡಿ ನಾನು ನಿನ್ನನ್ನು ತೋರಿಸ್ತೀನಿ, ನೋಡು ಜಾನು ನಮ್ಮ ಪಪ್ಪ ಬಂದಾರೆ ಇವಾಗ ಅಂತ. ಆಮೇಲೆ ವಿಡಿಯೋ ಕಾಲ್ ಮಾಡ್ತೀನಿ, ಮಾತಾಡ್ತೀರಾ ಪಾಪ? ಚಿನ್ನು. ಏನು ಪಾಪ? ಚಿನ್ನು, ನಾನು ನಿಂಗೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಪಾಪ ನೀವು ಮಾತಾಡ್ತಾ ಇದ್ದೀರಾ? ಹ್ಞೂ ಚಿನ್ನು, ಮಾತಾಡ್ತಾ ಇದ್ದೀನಿ ನಾನು. ನನಗೇನೂ ಆಗಿಲ್ಲ, ನಾನು ಹುಷಾರಾಗಿ ಇದ್ದೀನಿ. ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ ನೀನು? ಹೇಳಿ ಪಾಪ. ಯಾರಿಗೂ ಹೇಳ್ಬಾರ್ದು ನಾನು ಮಾತಾಡ್ತಾ ಇರೋದು, ಆಯಿತಾ? ಯಾಕೆ ಪಾಪ? ನೀನು ಯಾರಿಗಾದ್ರೂ ಹೇಳಿದ್ರೆ ಆಮೇಲೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಇಲ್ಲ ಪಾಪ, ನಾನು ಯಾರಿಗೂ ಹೇಳಲ್ಲ ಪಾಪ. ಏನು ಮಾಡಬೇಕು ಪಾಪ? ಮುಂದುವರಿಯೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.